ಗುಜರಾತ್ನ ಕಚ್ನಲ್ಲಿ ಡ್ರೋನ್ ದಾಳಿ ಮುಂದುವರೆದಿದೆ. ಗುಜರಾತ್ನ ಕಚ್ನಲ್ಲಿ ಎಲ್ಲ ಡ್ರೋನ್ಗಳನ್ನು ಭಾರತ ಹೊಡೆದು ಹಾಕಿದೆ. ಗುಜರಾತ್ನ ಕಚ್ ಪ್ರದೇಶದಲ್ಲಿ ಡ್ರೋನ್ ದಾಳಿ ಮುಂದುವರಿತಾ ಇದೆ. ಭಾರತ ಎಲ್ಲವನ್ನೂ ಕೂಡ, ಯಾಕಂದರೆ ಈ ರೀತಿ ಘೋಷಣೆ ಮಾಡಿದ ತಕ್ಷಣ ನಾವು ಮೈ ಮರೆತು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇವ್ರ ಹುಚ್ಚಾಟಗಳನ್ನೇನು ಇದೇನು ಹೊಸದ ನೋಡ್ತಿರೋದು? ಹೇಳಿ ಕೇಳಿ ನಮ್ಮದೇ ಸಂತಾನ ಗೊತ್ತಾಗಲ್ವಾ? ಗೊತ್ತು ಇವ್ರ ಯೋಗ್ಯತೆ, ಇವ್ರ ಹಣೆ ಬರಹ, ಎಷ್ಟರ ಮಟ್ಟಿಗೆ ಇವ್ರು ಯೋಚನೆ ಮಾಡ್ತಾರೆ ಅಂತ. ಮೊದಲೇ ಪಾಪಿಗಳು, ಮಾತೃದ್ರೋಹ ಅನ್ನುವಂಥದ್ದು ಇವರಲ್ಲಿ ಬರೆದು ಬಿಟ್ಟಿದೆ ರಕ್ತದ ಕಣಕಣದಲ್ಲಿ. ಹಾಗಾಗಿನೇ ದೇಶ ತುಂಡು ಮಾಡಿದ್ದು. ದೇಶ ತುಂಡು ಮಾಡಾದ್ಮೇಲೆ ಮತ್ತೊಂದು ಸರಿ ತುಂಡಾಗಿದ್ದು. ಈಗ ಮತ್ತೊಮ್ಮೆ, ಇನ್ನೊಮ್ಮೆ, ಮಗದೊಮ್ಮೆ ಮೂರು ತುಂಡಾದರೂ ಕೂಡ ಆಶ್ಚರ್ಯ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಸ್ಥಳದಲ್ಲೇ ಇದ್ದಾರೆ. ಹರೀಶ್, ಅಲ್ಲಿನ ಸ್ಥಿತಿಗತಿಗಳನ್ನು ನೀವು ಹೇಳ್ತಾ ಇದ್ರಿ. ನೋಡಿ ಎಂಥ ಸ್ಥಿತಿ. ಒಂದು ಕಡೆಗೆ ಪಾಕಿಸ್ತಾನದ ನಾಯಕರು ಹೇಳಿದ್ರು ಕೂಡ, ಪಾಕಿಸ್ತಾನದ ನಾಯಕರು ಒಪ್ಪಂದಕ್ಕೆ ಬಂದರೂ ಕೂಡ ಸೇನೆ ಈ ಮಾತನ್ನು ಕೇಳ್ತಾ ಇಲ್ಲ. ನಾಯಿಯ ಬಾಲ ನಾಯಿ ಮಾತು ಕೇಳಲಿಲ್ಲ ಅನ್ನಂಗೆ ಆಯ್ತು ಇದು ಕತೆ. ಇದು ಅಂದರೆ ಇದು ಬಾಲ ಯಾರು, ನಾಯಿ ಯಾರು ಗೊತ್ತಿರುವಂಥ ಸಂಗತಿ. ಇದು ಯಾರ ಮಾತನ್ನೂ ಕೇಳ್ತಿಲ್ಲ ಅಂಥ ಒಂದು ಸ್ಥಿತಿ. ಅಂಥ ಒಂದು ಸ್ಥಿತಿಯ ಸಂದರ್ಭದಲ್ಲಿ ನಾವು ರಾಜಸ್ಥಾನದ ವಿವರಗಳನ್ನು ತೋರಿಸ್ತಾ ಇದ್ವಿ, ನಾವು ಗುಜರಾತಿನ ಕಚ್ ಪ್ರದೇಶದ ವಿವರಗಳನ್ನು ನಾವು ತೋರಿಸ್ತಾ ಇದ್ವಿ. ಇನ್ನು ಶ್ರೀನಗರದಲ್ಲಿ ತಾವೇ ಪ್ರತ್ಯಕ್ಷ ಸಾಕ್ಷಿ ಇದ್ದೀರಿ. ಹಿಂದೆಲ್ಲ ಕೂಡ ಬರಿಯ ಕತ್ತಲು ಕವಿದಿದೆ ಅಲ್ಲಿ ನಿಮ್ಮ ಹಿಂದ್ಗಡೆಗೆ. ಅಲ್ಲಿ ಏನಾದರೂ ಸದ್ದು ಕೇಳ್ತಾ ಇದೆಯಾ? ಸ್ಥಿತಿಗತಿಗಳು ಯಾವ ರೀತಿ ಇದೆ ಹರೀಶ್? ಹೌದು ರಂಗನಾಥ್, ನಾನೀಗ ಜಮ್ಮು ನಗರದಲ್ಲಿದ್ದೇನೆ. ಜಮ್ಮು ನಗರದಲ್ಲೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗೋಗಿರುವಂಥದ್ದು. ಇಲ್ಲಿ ಜನರು ಹೇಳ್ತಾ ಇದ್ರು, ಈ ಕದನ ವಿರಾಮ ಉಲ್ಲಂಘನೆ ಆಗಿದ್ರು ಕೂಡ ಪಾಕಿಸ್ತಾನವನ್ನು ನಂಬೋಂಗಿಲ್ಲ, ಅವರಿವತ್ತು ದಾಳಿ ಮಾಡ್ತಾರೆ ನೋಡಿ ನೀವು ಬೇಕಾದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಆಗಿರುವಂತಹದ್ದು. ಏನು 7 ಗಂಟೆಗೆ ಒಂದು ಸುದ್ದಿ ಬಂತು, ಕದನ ವಿರಾಮ ಉಲ್ಲಂಘನೆ ಆಗಿದೆ, ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ ಅವರು ಘೋಷಣೆಯನ್ನ ಮಾಡ್ತಾರೆ. ಆ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವು. ಆದ್ರೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಈ ರೀತಿ ಕದನ ವಿರಾಮ ಆಗಲ್ಲ, ನೋಡ್ತಾ ಇರಿ ಇವತ್ತು ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡೇ ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರುವಂತಹದ್ದು. ನಾನೀಗ ಜಮ್ಮು ಪ್ರದೇಶದಲ್ಲಿದ್ದೇನೆ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಈ ಕಡೆ ಸಂಪೂರ್ಣವಾಗಿ ನೋಡ್ತಾ ಇರೋ, ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿರುವಂತಹದ್ದು, ಸಂಪೂರ್ಣ ಕತ್ತಲೆ ಎಲ್ಲರೂ ಕೂಡ ಲೈಟ್ ಆಫ್ ಮಾಡ್ಕೊಂಡಿರುವಂತಹದ್ದು. ಹೌದು, ಇಲ್ಲಿ ಜನರಿಗೂ ಗೊತ್ತು ಪದೇ ಇಂಥ ದಾಳಿಗಳು ಆಗ್ತವೆ ಅನ್ನುವಂಥದ್ದು ಇಲ್ಲಿನ ಜನರಿಗೂ ಗೊತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಮನೆಯ ಲೈಟ್ಗಳನ್ನ ಆಫ್ ಮಾಡ್ಕೊಂಡಿರುವಂತಹದ್ದು, ಸಂಪೂರ್ಣ ಕತ್ತಲೆ ಆಗಿರುವಂತಹದ್ದು. ಹಾಗಾಗಿ ಮುಖ್ಯವಾಗಿ ಇಲ್ಲಿ ನಾವು ನೋಡುವಂಥದ್ದು ಏನು ಅಂತಂದ್ರೆ, ಬಹುತೇಕ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಏನು ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇದೆ, ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಗುಜರಾತ್ನಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೂ ಕೂಡ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತಹದ್ದು. ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ಭಾರತ ಸರ್ಕಾರ ಈಗ BSF ಯೋಧರಿಗೆ ಸಂಪೂರ್ಣವಾದಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇವೆಲ್ಲ ಏನು ಡ್ರೋನ್ ಅಟ್ಯಾಕ್ ಆಗಿರಬಹುದು, ಮತ್ತೆ ಆರ್ಟಿಲರಿ ವೆಪನ್ಸ್ ಗಳ ಮೂಲಕ ಪಾಕಿಸ್ತಾನ ದಾಳಿ ಮಾಡ್ತವರಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಹೊಡೆದುರುಳಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಆದಂತಹ ಓಮರ್ ಅಬ್ದುಲ್ ಅವರು ಸ್ವತಃ ಕೇಳ್ಕೊಂಡಿದ್ದಾರೆ, ಯಾಕೆ ಈ ತರ ಸೀಸ್ ಫೈರ್ ಆಗಿದೆ ಆದ್ರೂ ಯಾಕೆ ಈ ತರ ದಾಳಿ ಮಾಡ್ತಾ ಇದ್ದೀರಿ ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನ ಕೇಳ್ತಾ ಇದ್ದಾರೆ. ಬಹುಮುಖ್ಯವಾಗಿ 5 ಗಂಟೆಯ ನಂತರ ಯಾವುದೇ ರೀತಿಯಾದಂತಹ ದಾಳಿ ಇರೋದಿಲ್ಲ, ಈ ಕಡೆಯಿಂದನೂ ದಾಳಿ ಇರೋದಿಲ್ಲ, ಪಾಕಿಸ್ತಾನ ಕೂಡ ದಾಳಿ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು. ಆದರೆ 8 ಗಂಟೆ 8 ಗಂಟೆ ಆದ ತಕ್ಷಣವೇ ಶ್ರೀನಗರದ ಮೇಲೆ ಡ್ರೋನ್ ಅಟ್ಯಾಕ್ ಆಗುತ್ತೆ. ಮುಖ್ಯವಾಗಿ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಈ ತರದೊಂದು ದಾಳಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಎಲ್ಲ ಡ್ರೋನ್ಗಳನ್ನ ನಿಷ್ಕ್ರಿಯಗೊಳಿಸಿ ಅಲ್ಲೇ ಹೊಡೆದಾಕುವಂತ ಪ್ರಯತ್ನವನ್ನ ಭಾರತೀಯ ಯೋಧರು ಮಾಡ್ತಾ ಇರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಬರೀ ಶ್ರೀನಗರ ಮಾತ್ರ ಅಲ್ಲ, ಕೇವಲ ಜಮ್ಮು ಮಾತ್ರ ಅಲ್ಲ, ಬಹುತೇಕ ಪ್ರದೇಶಗಳಲ್ಲಿ, ಬಹುತೇಕ LOC ಆಗಿರಬಹುದು, ಇನ್ನು ಮುಖ್ಯವಾಗಿ ಗುಜರಾತ್ನಿಂದ ಹಿಡಿದು ರಾಜಸ್ಥಾನದಿಂದ ಹಿಡಿದು ಬಹುಮುಖ್ಯವಾಗಿ ಅನೇಕ ಪ್ರದೇಶಗಳಲ್ಲಿ ಇದೇ ರೀತಿಯಂತ ಡ್ರೋನ್ ಅಟ್ಯಾಕ್, ಮಿಸೈಲ್ ಗ್ರೆನೇಡ್ ಅಟ್ಯಾಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ತಕ್ಕ ಉತ್ತರವನ್ನ ಭಾರತೀಯ ಸೇನೆ ಕೂಡ ಕೊಡ್ತಾ ಇದೆ. ಎಲ್ಲಿ ಹೋಯ್ತು ಕದನ ವಿರಾಮದ ಒಪ್ಪಂದ? ಎಲ್ಲಿ ಹೋಯ್ತು? 2 ದೇಶಗಳು ಕೂತ್ಕೊಂಡು ಮಾತಾಡಬೇಕು ಅನ್ನುವಂಥದ್ದು ಒಪ್ಪಂದ ಎಲ್ಲೋಯ್ತು? ಅಮೆರಿಕ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ, 48 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ. ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ. ಪಾಕಿಸ್ತಾನ ಭಾರತದ ಮುಂದೆ ಮಂಡಿ
ಉರಿದೆ, ನಮಗೆ ಜೀವದಾನ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಕೇಳ್ಕೊಂಡಿದೆ ಅನ್ನುವಂಥದ್ದನ್ನ ಚರ್ಚೆ ಆಗ್ತಿತ್ತು. ಹಾಗಾದ್ರೆ ಎಲ್ಲೂ ಹೋಯ್ತು ಪಾಕಿಸ್ತಾನದ ಕುತಂತ್ರ ಬುದ್ಧಿ, ನರಿ ಬುದ್ಧಿ ಎಲ್ಲರಿಗೂ ಕೂಡ ಗೊತ್ತಿತ್ತು, ಇಲ್ಲಿಯ ಜನರಿಗೆ ಗೊತ್ತಿತ್ತು. ಜನರು ಹೇಳ್ತಾ ಇದ್ರು ಇದು ಆಗೋದಿಲ್ಲ ನೋಡಿ, ಕದನ ವಿರಾಮ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಅವರು ಅಟ್ಯಾಕ್ ಮಾಡೇ ಮಾಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿನ ಜನರು ಹೇಳ್ತಾ ಇದ್ರು. ಅದೇ ರೀತಿಯಾಗಿರುವಂತಹದ್ದು ಇಲ್ಲಿ ಸರ್ಕಾರ ಸೂಚನೆ ಕೊಡೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಲೈಟ್ ಆಫ್ ಮಾಡ್ಕೊಂಡಿದ್ರು. ನೋಡ್ಬೋದು, ಎಲ್ಲ ಕೂಡ ಲೈಟ್ ಆಫ್ ಆಗಿದೆ, ಎಲ್ಲವೂ ಕೂಡ ಲೈಟ್ ಆಫ್ ಆಗಿರುವಂತಹದ್ದು. ನಮ್ಮ ಕ್ಯಾಮ್ರಾ ಲೈಟ್ ಒಂದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಲೈಟ್ ಆಫ್ ಆಗಿ ಎಲ್ಲರೂ ಕೂಡ ಬಿಲ್ಡಿಂಗ್ಗಳಾಗಿರ್ಬೋದು, ಕಟ್ಟಡ ಎಲ್ಲವೂ ಕೂಡ ಲೈಟ್ ಆಫ್ ಮಾಡ್ಕೊಂಡಿರುವಂತಹದ್ದು. ಬಹುಮುಖ್ಯವಾಗಿ ಇಲ್ಲಿನ ಜನರಿಗೆ ಗೊತ್ತು, ಇಲ್ಲಿನ ವಾಸ್ತವ ಜನರಿಗೆ ಗೊತ್ತು. ಯಾಕಂತಂದ್ರೆ ಏನಾಗ್ತಾ ಇದೆ, ಪಾಕಿಸ್ತಾನ ಯಾವ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡುತ್ತೆ, ಕೊಟ್ಟ ಮಾತನ್ನ ಯಾವತ್ತೂ ಅದು ಪಾಕಿಸ್ತಾನ ಉಳಿಸ್ಕೊಳ್ಳೋದಿಲ್ಲ ಅನ್ನುವಂತಹದ್ದು ಗೊತ್ತು. ಹಾಗಾಗಿ ಬಹು ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿನ ಜನರು, ಇದು ಪಾಕಿಸ್ತಾನ ಯಾವತ್ತೂ ಬುದ್ಧಿ ಕಲಿಯೋದಿಲ್ಲ, ಅದಕ್ಕೆ ತಕ್ಕನಾದಂಥ ಉತ್ತರ ಕೊಡಬೇಕಾಗಿತ್ತು. ಈ ಬಾರಿ ಒಂದು ಚಾನ್ಸ್ ಸಿಕ್ಕಿತ್ತು, ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಹೇಳ್ತಾ ಇದೆ. ಬಹು ಮುಖ್ಯವಾಗಿ ನಾಳೆಗಳು ಏನು ಚರ್ಚೆ ಆಗುತ್ತೆ, ಈಗ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದೆ, ಶ್ರೀನಗರದ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಜಮ್ಮುವಿನ ಕೆಲವು ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಉರಿ, ಪೂಂಚ್, ರಜೌರಿ ಅನೇಕ ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗ್ತಾ ಇರುವಂತಹದ್ದು. ಜೊತೆಗೆ ಇನ್ನೂ ಮುಖ್ಯವಾಗಿ ಇನ್ನು ನೋಡ್ತಾ ಇದ್ರೆ ಗುಜರಾತ್ ಮೇಲೂ ಅಟ್ಯಾಕ್ ಆಗ್ತಾ ಇದೆ, ಭುಜ್, ಕಚ್ ಈ ಪ್ರದೇಶದ ಮೇಲೂ ಅಟ್ಯಾಕ್ ಆಗ್ತಾ ಇದೆ, ಅಮೃತ್ಸರದ ಬಹುತೇಕ ಪಂಜಾಬ್ನ ಪ್ರದೇಶಗಳ ಮೇಲೂ ಡ್ರೋನ್ ಅಟ್ಯಾಕ್ ಆಗ್ತಾ ಇರುವಂತಹದ್ದು. ಯಾಕೆ ಹಿಂಗ ಆಗ್ತಾ ಇದೆ? ಕದನ ವಿರಾಮ ಘೋಷಣೆ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಕದನ ವಿರಾಮವನ್ನು ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ ಅನ್ನುವಂಥದ್ದನ್ನ ಅಮೆರಿಕ ಹೇಳಿತ್ತು. ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಅವರು ಸ್ವತಃ ಟ್ವೀಟ್ ಮಾಡಿದ್ರು, ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಟ್ವೀಟ್ ಮಾಡಿದ್ದು, ವಿದೇಶಾಂಗ ಕಾರ್ಯದರ್ಶಿ ಆಗಿರ್ತಕ್ಕಂತಹ ರುಮಿಯೋ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು, ಎಲ್ಲವೂ ಕೂಡ ಶಾಂತವಾಗಿದೆ, ಕಂಗ್ರಾಚುಲೇಷನ್ ಅಂತ ಹೇಳಿದ್ರು. ಆದ್ರೆ ಪಾಕಿಸ್ತಾನ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಪಾಕಿಸ್ತಾನ ಸರ್ಕಾರ ಮತ್ತೆ ಸೇನೆ ಎರಡಕ್ಕೂ ಕೂಡ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಸರ್ಕಾರದ ಪ್ರತಿನಿಧಿಗಳು ಭಾರತದ ಮುಂದೆ ಮಂಡಿ ಊರ್ತಾರೆ, ಹೇಗಾದ್ರೂ ನಮಗೆ ಉಳಿಸಿ, ಈ ಕದನ ವಿರಾಮವನ್ನ ಘೋಷಣೆ ಮಾಡಿ, ನಾವು ಯಾವುದೇ ರೀತಿಯಂತ ಅಟ್ಯಾಕ್ ಮಾಡೋದಿಲ್ಲ, ನೀವು ಯಾವುದೇ ರೀತಿಯಂತ ಅಟ್ಯಾಕ್ ಮಾಡಬೇಡಿ ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ರು. ಆದ್ರೆ ಪಾಕಿಸ್ತಾನ ಈಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಪಾಕಿಸ್ತಾನಿ ಸೈನಿಕರು ಪದೇ ಪದೇ ಗುಂಡಿನ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆರ್ಟಿಲರಿ ವೆಪನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಭಾರತದ ಕಡೆಗೆ ದಾಳಿಯನ್ನ ಮಾಡ್ತಾ ಇದ್ದಾರೆ, ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ, ಮಿಸೈಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಸ್ವತಃ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಆದಂತಹ ಒಮರ್ ಅಬ್ದುಲ್ಲಾ ಅವರು ಇದನ್ನ ಹೇಳ್ತಾ ಇದ್ದಾರೆ, ಯಾಕೆ ಈ ತರ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದೀರಿ, ಕದನ ವಿರಾಮ ಘೋಷಣೆ ಆಗಿದೆ, ಆದ್ರೂ ಕೂಡ ನೀವು ಯಾಕೆ ಈ ತರದ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಮತ್ತೆ ಚರ್ಚೆ ಆಗುತ್ತೆ. ಮತ್ತೆ BSF ಯೋಧರಿಗೆ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ಕೊಡಲಾಗಿದೆ. ನೀವು ಸಮರ್ಥವಾಗಿ ಎದುರಿಸಿ ಮತ್ತೆ ಸಮರ್ಥವಾಗಿ ಪ್ರತಿದಾಳಿಯನ್ನ ಮಾಡಿ, ಪಾಕಿಸ್ತಾನದ ಏನ್ ದಾಳಿಯನ್ನ ಮಾಡ್ತಾ ಇದೆ ಮತ್ತೆ ಸಮರ್ಥವಾಗಿ ನೀವು ಎದುರಿಸಬೇಕು ಅನ್ನುವಂತಹ ಸೂಚನೆ ಸಿಕ್ಕಿರ್ತಕ್ಕಂಥದ್ದು. ಮತ್ತೆ BSF ಯೋಧರು ಕೂಡ ಸಮರ್ಥವಾಗಿ ಪಾಕಿಸ್ತಾನ ಮಾಡ್ತಿರ್ತಕ್ಕಂಥ ಅಟ್ಯಾಕ್ ಅನ್ನ ಸಂಪೂರ್ಣವಾಗಿ ಈಗ ಎದುರಿಸ್ತಿರುವಂತಹದ್ದು. ಮತ್ತೆ ಡ್ರೋನ್ ಎಲ್ಲೆಲ್ಲಿ ಅಟ್ಯಾಕ್ ಆಗ್ತಿದೆ ಅವೆಲ್ಲವನ್ನು ಕೂಡ ನಿಷ್ಕ್ರಿಯಗೊಳಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಭಾರತ ನೆಲದಲ್ಲಿ ಹಾನಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ರಕ್ಷಾ ಕವಚದ ರೀತಿ ಭಾರತೀಯ ಯೋಧರು ಕೆಲಸ ಮಾಡ್ತಿರುವಂತಹದ್ದು. ರಂಗನಾಥ್, ಎಸ್, ನೀವು ಸಂಪರ್ಕದಲ್ಲಿರಿ.